ಹೊಸ ಆಜ್ಞೆ. ಯೋಹಾನನ ಸುವಾರ್ತೆ 13ನೇ ಅಧ್ಯಾಯ 34 ಹಾಗೂ 35ನೇ ವಚನ. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನ ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನ ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳುಕೊಳ್ಳುವರು ಅಂದನು. ಯೇಸು ಈ ಹೊಸ ಆಜ್ಞೆಯ ಕುರಿತು ಮಾತನಾಡುವಾಗ ಆ ಒಂದು ಸುತ್ತಮುತ್ತಲಿನ ಸಮಯವನ್ನು ನಾವು ನೋಡುವುದೇ ಆದರೆ ಅದು ಬಹಳ ನಾಜುಕಿನ ಸಮಯದಲ್ಲಿ ಈ ವಾಕ್ಯಗಳನ್ನು ಹೇಳ್ತಾನೆ. ಅಲ್ಲಿ ದ್ರೋಹ ನಡೆಯುತ್ತಿತ್ತು, ನಿರಾಕರಣೆ ಇತ್ತು, ಸಮೀಪಿಸುತ್ತಿರುವಂತಹ ತ್ಯಜಿಸುವಿಕೆಯ ರಾತ್ರಿಯಾಗಿತ್ತು. ಶಿಷ್ಯರು ಮುಂದೆ ಸಂಭವಿಸಲಿರುವಂತಹ ಘಟನೆಗಳ ಭಾರವನ್ನು ಇನ್ನೂ ಸಂಪೂರ್ಣವಾಗಿ ಅರಿತಿರಲಿಲ್ಲ, ಆದರೆ ಯೇಸು ಅದನ್ನು ಪೂರ್ಣವಾಗಿ ತಿಳಿದಿದ್ದಾನೆ. ಇಂತಹ ವಿಫಲತೆ ಮತ್ತು ಬಿರುಕು ಸಮೀಪಿಸುತ್ತಿರುವಂತಹ ಸಂದರ್ಭದಲ್ಲಿಯೇ ಆತನು ಪ್ರೀತಿಯ ಬಗ್ಗೆ ಮಾತನಾಡುತ್ತಾನೆ. ಈ ಹಿನ್ನೆಲೆ ಈ ಆಜ್ಞೆಗೆ ಅದರ ಆಳ ಮತ್ತು ಗಂಭೀರತೆಯನ್ನ ನೀಡುವಂಥದ್ದಾಗಿರ್ತದೆ. ಇಲ್ಲಿ ಪ್ರೀತಿ ಎಂಬುದಾಗಿ ಹೇಳುವಾಗ ನಾವು ಆಬ್ಸ್ಟ್ರಾಕ್ಟ್ ಆಗಿ ಯೋಚನೆ ಮಾಡ್ತೇವಲ್ಲ, ಅದಲ್ಲ. ಭಾವನಾತ್ಮಕವಾಗಿ ಯೋಚನೆ ಮಾಡ್ತೇವಲ್ಲ, ಅದಲ್ಲ. ಬದಲಾಗಿ ಆ ನರಳಾಡುವಂತಹ ಸಂದರ್ಭದಲ್ಲಿ, ಸ್ವಂತವಾಗಿ ತನ್ನನ್ನು ಸಮರ್ಪಿಸಿಕೊಳ್ಳುವಂತಹ ಸಮಯದಲ್ಲಿ ಬಾಧ್ಯತೆ ರೂಪವಾಗಿ ಬರುವಂಥದ್ದು ಆ ಪ್ರೀತಿಯಾಗಿರ್ತದೆ. ಅಲ್ಲಿರುವಂತಹ ವಾಕ್ಯ ನಾನು ನಿಮ್ಮನ್ನ ಪ್ರೀತಿಸಿದ ಮೇರೆಗೆ ಎಂಬುದಾಗಿ ಹೇಳುವಾಗ ಉದ್ದೇಶಪೂರ್ವಕವಾಗಿ ಮಾಡಿರುವಂತಹ ನಿರ್ಧಾರವನ್ನ ಒಂದು ರೀತಿಯಲ್ಲಿ ಕ್ರೈಸ್ತರಾಗಿರುವಂತಹ ನಮಗೆ ಹಾಕುವಂತಹ ಬುನಾದಿ ಇದಾಗಿರುತ್ತದೆ, ದೇವರ ಪ್ರೀತಿ. ಇಲ್ಲಿ ಈ ಆಜ್ಞೆ ಎಂಬುದಾಗಿ ಹೇಳುವಾಗ ಹೊಸ ಆಜ್ಞೆ ಎಂಬುದಾಗಿ ನಮ್ಮ ಮುಂದೆ ಇಡ್ತದೆ. ಈ ಪ್ರೀತಿ ಅನ್ನುವಂಥದ್ದು ಈ ನಾವು ಓದುತ್ತಿರುವಂತಹ ಸತ್ಯವೇದದಲ್ಲಿ ಅದು ಆಬ್ಸೆಂಟ್ ಆಗಿರಲಿಲ್ಲ, ಬದಲಾಗಿ ಅದರ ಎಲ್ಲೋ ರೀತಿಯಾದಂಥ ಸ್ಟ್ಯಾಂಡರ್ಡ್ ಕಡಿಮೆ ಆಗಿರ್ತಾ ಇತ್ತು. ಇಲ್ಲಿ ದೇವರು ಹೊಸ ಆಜ್ಞೆ ಎಂಬುದಾಗಿ ಹೇಳುವಾಗ ಮತ್ತೊಮ್ಮೆ ಆ ಒಂದು ವಾಕ್ಯವನ್ನ ಮರು ವ್ಯಾಖ್ಯಾನಿಸುತ್ತಿದ್ದಾನೆ. ಇಲ್ಲಿ ಕೇವಲ ಪ್ರೀತಿ ಅನ್ನುವಂಥದ್ದು ಪ್ರತಿಫಲ, ಕರ್ತವ್ಯ ಅಥವಾ ಸಾಮಾಜಿಕ ರೂಢಿಗಳ ಆಧಾರದ ಮೇಲೆ ಅಳೆಯಲ್ಪಡುವುದಿಲ್ಲ, ಬದಲಾಗಿ ಅದು ಈಗ ಯೇಸುವಿನ ಸ್ವಯಂ ತ್ಯಾಗದ ಜೀವನ ಮತ್ತು ಇತರರಿಗಾಗಿ ತನ್ನ ಜೀವವನ್ನು ನೀಡುವಂತಹ ಸಿದ್ಧತೆಯಿಂದ ರೂಪುಗೊಂಡಿದೆ ಎಂಬುದಾಗಿ ತೋರಿಸಿಕೊಡುತ್ತದೆ. ಅಧಿಕಾರವನ್ನು ಇನ್ನು ಮುಂದೆ ಪ್ರಾಬಲ್ಯದಿಂದ ಪ್ರದರ್ಶಿಸುವುದಿಲ್ಲ, ಅದು ನಾಜೂಕಿನ ಮೂಲಕ ಪ್ರಕಟಗೊಳ್ಳುತ್ತದೆ. ನಿಯಂತ್ರಣದ ಮೂಲಕವಲ್ಲ, ಸೇವೆಯ ಮೂಲಕ ಅಧಿಕಾರ ವ್ಯಕ್ತವಾಗುತ್ತದೆ. ಯೇಸುವಿನಲ್ಲಿ ಪ್ರೀತಿ ಶಿಲುಬೆಯ ರೂಪವನ್ನ ತಾಳುತ್ತದೆ ಎಂಬುದಾಗಿ ಈ ಪ್ರೀತಿ ನಮಗೆ ತೋರಿಸಿಕೊಡುತ್ತದೆ. ಈ ಪ್ರೀತಿ ಕೇವಲ ಐಚ್ಛಿಕವಾದಂತಹ ವಿಷಯವಲ್ಲ, ನಂಬಿಕೆಗೆ ಪೂರಕವಾದಂತಹ ಎರಡನೆಯ ಸ್ಥಾನದಲ್ಲಿರುವಂಥದ್ದೂ ಸಹ ಅಲ್ಲ. ಬದಲಾಗಿ ಯೇಸು ಸ್ಪಷ್ಟವಾಗಿ ಹೇಳುವಂಥದ್ದು ಈ ಪ್ರೀತಿಯೇ ಶಿಷ್ಯತ್ವದ ಕಾಣಿಸುವಂತಹ ಗುರುತಾಗಿರುತ್ತದೆ. ನೀವು ಇದರ ಮೂಲಕ ನನ್ನ ಶಿಷ್ಯರಾಗಿರುವಿರಿ ಎಂಬುದಾಗಿ ಹೇಳುವಾಗ ಶಿಷ್ಯತ್ವವು ಮುಖ್ಯವಾಗಿ ಸರಿಯಾದ ಉಪದೇಶ, ಧಾರ್ಮಿಕ ಆಚರಣೆ ಅಥವಾ ನೈತಿಕ ಮೇಲುಗೈ ಮೂಲಕ ದೃಢೀಕರಿಸುವಂಥದ್ದಲ್ಲ, ಬದಲಾಗಿ ಪ್ರೀತಿಯಿಂದ ಗುರುತಿಸಲ್ಪಟ್ಟ ಜೀವಂತ ಸಂಬಂಧಗಳ ಮೂಲಕವೇ ಅದು ದೃಢವಾಗ್ತದೆ. ಪ್ರೀತಿಯೇ ಕ್ರಿಸ್ತನನ್ನು ಎದುರುಗೊಳ್ಳುವಂತಹ ಒಂದು ಭಾಷೆಯಾಗಿರ್ತದೆ. ಪ್ರೀತಿ ಇಲ್ಲದೆ ಕ್ರೈಸ್ತ ಸಾಕ್ಷಿಯ ಜೀವಿತ ತನ್ನ ನಂಬಿಕೆಯನ್ನ ಕಳೆದುಕೊಳ್ಳುತ್ತದೆ. ಇಲ್ಲಿ ಮುಖ್ಯವಾಗಿ ಯೇಸು ಈ ಆಜ್ಞೆಯನ್ನ ಮೊದಲಿಗೆ ಶಿಷ್ಯರ ಸಮುದಾಯದ ಒಳಗೆ ಆತನು ನುಡಿಯುತ್ತಾನೆ. ನಾವು ಇರುವಂತಹ ಲೋಕ ಸ್ಪರ್ಧಾತ್ಮಕವಾಗಿ ಹಾಗೂ ಹಂತಕ್ರಮವನ್ನು ಒಳಗೊಂಡಂತಹ ಹೊರತಾಕುವಿಕೆಯಿಂದ ನಿರ್ಮಿತವಾದಂತಹ ಈ ಲೋಕದಲ್ಲಿ ಸಭೆಯು ಪರ್ಯಾಯ ಸಾಮಾಜಿಕ ವಾಸ್ತವಿಕತೆಯನ್ನ ಜೀವಂತಗೊಳಿಸಲು ಕರೆಯಲ್ಪಟ್ಟಿದೆ ಎಂಬುದಾಗಿ ನೆನಪಿಸುವಂಥದ್ದಾಗಿರ್ತದೆ. ನಾವು ಬದುಕುತ್ತಿರುವಂತಹ ಸಮುದಾಯದಲ್ಲಿ ಪರಸ್ಪರ ಪ್ರೀತಿ ದೇವರ ಮಾನವೀಯತೆಯ ಹೊಸ ಮಾರ್ಗಕ್ಕೆ ಜೀವಂತ ಸಾಕ್ಷಿಯಾಗಿರ್ತದೆ ಎಂಬುದಾಗಿ ನೆನಪಿಸುತ್ತದೆ. ಭಿನ್ನತೆ, ವಿಭಜನೆಗೆ ದಾರಿ ಮಾಡದ, ಸಂಘರ್ಷ, ಸಹಭಾಗಿತ್ವವನ್ನು ನಾಶಪಡಿಸದ ಸ್ಥಳವಾಗಿರಬೇಕೆಂದು ಸಭೆಯನ್ನ ಕರೆಯಲಾಗ್ತದೆ. ಆದ್ದರಿಂದ ಈ ಯೋಹಾನನ ಸುವಾರ್ತೆ 13ನೇ ಅಧ್ಯಾಯ ನಂಬಿಕೆ ಇಟ್ಟಿರುವಂತಹ ಸಮುದಾಯಗಳನ್ನು ತಮ್ಮ ಆಂತರಿಕ ಜೀವನವನ್ನು ಸತ್ಯಸಂಧವಾಗಿ ಪರಿಶೀಲಿಸಲು ಸವಾಲನ್ನ ಹಾಕುತ್ತದೆ. ಈ ಆಜ್ಞೆ
ದೈನಂದಿನ ಅನುಷ್ಠಾನಕ್ಕೆ ಆಹ್ವಾನಿಸುತ್ತದೆ. ಕೇವಲ ನಾವು ಒಂದು ದಿನ ಯಾವುದೋ ಒಂದು ದಿನ ಅಭ್ಯಾಸಿಸುವಂಥದ್ದಲ್ಲ, ಕೇವಲ ಬೋಧನೆ ಮಾಡುವಂಥದ್ದಲ್ಲ, ಕೇವಲ ಘೋಷಿಸುವಂಥದ್ದಲ್ಲ, ಬದಲಾಗಿ ಅದು ಕ್ಷಮೆಯಲ್ಲಿ, ಸಹನೆಯಲ್ಲಿ, ಆತಿಥ್ಯ ಸತ್ಕಾರದಲ್ಲಿ, ಏಕಾತ್ಮತೆಯಲ್ಲಿ ತೋರಿಸುವಂತಹ ದೇವರ ಗುಣವಾಗಿರುತ್ತದೆ. ಯೇಸುವಿನ ಹೊಸ ಆಜ್ಞೆ ನಮಗೆ ಅವನ ಪ್ರೀತಿಯನ್ನು ಕೇವಲ ಮೆಚ್ಚಿಕೊಳ್ಳಲು ಅಲ್ಲ, ಬದುಕಲು ಆಹ್ವಾನಿಸುತ್ತಿದೆ. ಹೀಗೆ ನಮ್ಮ ಒಟ್ಟುಗೂಡಿದ ಜೀವನವೇ ಲೋಕದಲ್ಲಿ ದೇವರ ನವೀಕರಣಕಾರಿ ಸನ್ನಿಧಿಯ ಸಂಕೇತವಾಗುತ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.